ಬೆಂಗಳೂರು ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬಹುತೇಕ ಬೆಂಗಳೂರಿನ ಪ್ರತಿಯೊಂದು ಏರಿಯಾ ಕೂಡ ತತ್ತರಿಸಿ ಹೋಗಿದೆ. ಹೀಗಾಗಿ ಇವತ್ತು ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಮಾಡಲು ನಿರ್ಧಾರ ಮಾಡಿದ್ರು. ಆದರೆ ಮತ್ತೆ ನಗರದಲ್ಲಿ ಮಳೆ ಸುರಿತಾ ಇರುವ ಕಾರಣಕ್ಕೆ ಸಿಟಿ ರೌಂಡ್ಸ್ ರದ್ದು ಮಾಡಿದ ಸಿಎಂ ಸಿದ್ದರಾಮಯ್ಯ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಒಂದೇ ಬಸ್ನಲ್ಲಿ ಬಿಬಿಎಂಪಿ ವಾರ್ ರೂಮ್ಗೆ ಬಂದ ನಾಯಕರು ಬೆಂಗಳೂರಿನಲ್ಲಿ ಆಗಿರುವ ಅವಾಂತರ, ಅಧಿಕಾರಿಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆಕೊಂಡರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ನಿನ್ನೆ ರಾತ್ರಿ ಮಳೆಯಾಗಿದೆ, ಬೇರೆ ಜಿಲ್ಲೆಯಲ್ಲಿಯೂ ಆಗಿದೆ. ನಿರೀಕ್ಷೆಗಿಂತ ಹೆಚ್ಚು ಮಳೆಯಾಗಿದೆ. 104 ಮಿಲಿಮೀಟರ್ ಮಳೆಯಾಗಿದೆ. ರಾತ್ರಿ 3 ಗಂಟೆಯಿಂದ ಮಳೆಯಾಗಿದೆ. ರಾಜಕಾಲುವೆಗಳಿಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದ್ದೆವು. ರಾಜಕಾಲುವೆ ಕೆಲಸ ಪ್ರಗತಿಯಲ್ಲಿದೆ. ಇದನ್ನ ಮಾಡದೆ ರಸ್ತೆಯಲ್ಲಿ ನೀರು ಬರೋದನ್ನು ತಪ್ಪಿಸಲು ಸಾಧ್ಯವಾಗಲ್ಲ. 210 ತಗ್ಗು ಪ್ರದೇಶ, 166 ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸಿದ್ದೇವೆ. ಸಾಯಂಕಾಲ ಟ್ರಾಫಿಕ್ ಇರುತ್ತೆ, ಕತ್ತಲೆಯಾಗುತ್ತೆ ಅಂತ ಇಂದಿನ ರೌಂಡ್ಸ್ ಕ್ಯಾನ್ಸಲ್ ಮಾಡಿದ್ದೇನೆ. ನಾಡಿದ್ದು ಇಡೀ ದಿನ ನಾನು ನಗರ ರೌಂಡ್ಸ್ ಹಾಕ್ತೇನೆ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನೋಡ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಚ್ಚು ಮಳೆ ಬೆಂಗಳೂರಿನಲ್ಲಿ ಬಿದ್ದಿದೆ. ಸುಮಾರು 102 ಮಿಲಿಮೀಟರ್ ಅಲ್ಲ, 104 ಮಿಲಿಮೀಟರ್ ಮಳೆ ಬಿದ್ದಿದೆ. ರಾತ್ರಿ 3 ಗಂಟೆಯಿಂದ ಈ ಗಳಿಗೆವರೆಗೂ ಕೂಡ ಮಳೆ ಬೀಳ್ತಿದೆ. ಅನೇಕ ಪ್ರದೇಶಗಳಲ್ಲಿ, ಬೆಂಗಳೂರಿನ ನಗರದ ಅನೇಕ ಪ್ರದೇಶಗಳಲ್ಲಿ ಮಳೆ ಆಗಿದೆ. ನಾವು ಹಿಂದೆ ಮುಖ್ಯಮಂತ್ರಿಯಾಗಿದ್ದರೂ ಕೂಡ ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ, ಮತ್ತೆ ಡ್ರೈನೇಜ್ಗಳು ಚಿಕ್ಕದಾಗಿದ್ದಾವೆ, ಆಳವಾಗಿಲ್ಲ, ಮತ್ತೆ ಸಿಲ್ಟಪ್ ಆಗಿದ್ದಾವೆ. ಇದನ್ನ ತೆರವು ಮಾಡಬೇಕು ಅಂತೇಳಿ ನಾನು ಅನೇಕ ಸಾರಿ ನಗರ ಪಾಲಿಕೆಯವರಿಗೆ ಹೇಳಿದ್ದೇನೆ. ಕೆಲಸ ನಡೀತಾ ಇದೆ. ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ. ಸೊ ಇದು ಆಗದೇನೆ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದ್ರೆ, ಸಾಯಂಕಾಲದ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ, ತೊಂದರೆ ಆಗುತ್ತೆ, ಜನರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾಳಿದ್ದು ಇಡೀ ದಿನ ನಗರ ಪ್ರದಕ್ಷಿಣೆ ಮಾಡ್ತೀವಿ. ನಾನು, ಡಿ ಕೆ ಶಿವಕುಮಾರ್ ಮತ್ತೆ ಬೆಂಗಳೂರು ನಗರದ MLAಗಳು, ಮಂತ್ರಿಗಳು ಎಲ್ಲರೂ ಕೂಡ. ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ವೈಟ್ ಫೀಲ್ಡ್ ನಲ್ಲಿ ಒಬ್ಬರು ಸತ್ತಿದ್ದಾರೆ. ಅವರಿಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಕೊಡ್ತೇವೆ ಎಂದಿದ್ದಾರೆ. ಇನ್ನು ಇವತ್ತು ನಾನು ಕೆಲವು ಪ್ರದೇಶಕ್ಕೆ ಹೋಗ್ತೇನೆ. ನಾವು ಸ್ಟ್ಯಾಮ್ ವಾಟರ್ ಡ್ರೈನ್ ಕೆಲಸ ಮಾಡಿದ್ದೇವೆ. ಕೆಲವು ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ. ಮಾನ್ಯತಾ ಟೆಕ್ ಪಾರ್ಕ್ನವರು ಸ್ಟೇ ತಂದಿದ್ದಾರೆ. ಅದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದರು. ಪ್ರಕೃತಿ ನೋಡ್ರಿ, ಮರನ ಯಾವ್ದು ಮರ ವೀಕು, ಯಾವ್ದು ಮರ ಸ್ಟ್ರಾಂಗು ಅಂತ ಅಲ್ಲ. ಮರನ ನಾವು ಹಂಗೆ ಯಾಕಾಗ ಕಟ್ ಮಾಡೋಕ್ಕಾಗಲ್ಲ. ನಾವು ಒಂದು ಟೀಮ್ ಇದೆ, ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇರ್ತಾರೆ. ಆ ಮರ ವಯಸ್ಸಾಯಿತು, ಬಾಗೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕೆಲವನ್ನ ಟ್ರಿಮ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಈಗ ಕೂಡ ನಾನೇ ಒಂದು ಕಣ್ಣಲ್ಲಿ ನಾನು ನೋಡ್ಕೊಂಡು ನಾನು ಹೋಗಿದ್ದೀನಿ. ಅದಕ್ಕೊಂದು ಮರ ಕಟ್ ಮಾಡಬೇಕಾದ್ರೆ ಒಂದು ಸಿಸ್ಟಮ್, ಮರ ಕಟ್ ಮಾಡೋದು ಬಿದ್ದ ತಕ್ಷಣ ಕಟ್ ಮಾಡ್ತೀವಿ. ಅದನ್ನ ಕ್ಲಿಯರ್ ಮಾಡೋಂಥದ್ದು. ಈಗ ಹಂಗಂತ ಪಬ್ಲಿಕ್ ಕೈಲಿ ಎಲ್ಲ ಕಂಪ್ಲೀಟ್ ಮರ ತೆಗೀಲಿ ಅಂತ ನೀವೆಲ್ಲರೂ. ಇವತ್ತು ಸಂಜೆ ಆಗ್ತಾ ಇದ್ದಂತೆ ಆನೇಕಲ್ನಲ್ಲಿ ಧಾರಾಕಾರ ಮಳೆಯಾಗಿದೆ. ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಸರ್ಜಾಪುರ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು, ಹೊಸೂರು ರಸ್ತೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಗುಡುಗು ಸಹಿತ ಧಾರಾಕಾರ ಮಳೆ ಆಗಿದ್ದು, ರಸ್ತೆಯಲ್ಲಿ ಭಾರೀ ಪ್ರಮಾಣದ ಮಳೆ ನೀರು ಹರಿತಾ ಇದ್ದು, ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ಹೆದ್ದಾರಿಯಲ್ಲೇ ಹೀಗಾದ್ರೆ ಬೇರೆ ಕಡೆ ಹೇಗೆ ಸ್ವಾಮಿ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಹೈವೇ ಇದು ಹೊಸೂರು ರೋಡ್ ಹೈವೇ, ಹೊಸೂರು ರೋಡ್ ಸರ್ವಿಸ್ ರೋಡಲ್ಲಿ ನೀರು ನಿಂತಿದೆ. ಬರೋಕ್ಕಾಗ್ತಿಲ್ಲ. ಒಂದೊಂದು ಅಡಿ 3 ಅಡಿ 4 ಅಡಿ ನೀರು ನಿಂತಿದೆ. ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್ಕಾರದವ್ರು ಇದನ್ನು ಸರಿಪಡಿಸಿ. ಎಲ್ಲ ಕಡೆ ಈ ಹೈವೇಲೇ ಈ ಥರ ಇದ್ರೆ ಇನ್ನು ಒಳಗಡೆ ಎಲ್ಲ ಹೆಂಗಿರುತ್ತೆ, ದಯವಿಟ್ಟು ಸರಿಪಡಿಸಿ. ಹೆದ್ದಾರಿಯಲ್ಲಿ ವಾಹನ ಸವಾರರ ಪರದಾಟ ಮುಂದುವರೆದಿದ್ದು, ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ವೀರಸಂದ್ರ ಸಿಗ್ನಲ್ ಜಲಾವೃತ ಆಗಿದೆ. ಮಳೆ ನೀರಲ್ಲಿ ಕೆಟ್ಟು ನಿಲ್ಲುತ್ತಿವೆ ಕಾರು, ಬೈಕ್ಗಳು.
ಕೆಲವು ಬೈಕ್ ಸವಾರರು ಹರಸಾಹಸ ಪಟ್ಟು ಸಾಕ್ತಾ ಇದ್ದಾರೆ. ಮಳೆ ನೀರು ಹೊರಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಕೆರೆಯಂತಾಗಿದೆ ಹೆದ್ದಾರಿ ಸರ್ವಿಸ್ ರಸ್ತೆ ಕೂಡ ಜಲಾವೃತ ಆಗಿದೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಮಹಾ ಮಳೆಗೆ ನಲುಗಿದ ಬೃಹತ್ ಬೆಂಗಳೂರಲ್ಲಿ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದ್ದು ಹಾನಿಯಾಗಿರುವ ಪಟ್ಟಿ ರಿಲೀಸ್ ಮಾಡಿದೆ ಬಿಬಿಎಂಪಿ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಸರಿಸುಮಾರು 103 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ಇದೇ ಅತ್ಯಧಿಕ ಮಳೆಯಾಗಿದ್ದು ಈ ಮಳೆಗೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ವಿವಿಧ ಭಾಗಗಳಲ್ಲಿ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಮಳೆ ನೀರಿಗೆ 5 ಜಾನುವಾರುಗಳು ಹಾಗೂ 1 ಸಾಕು ನಾಯಿ ಸಾವನ್ನಪ್ಪಿದೆ. 3 ಹಸು, 1 ಕರು, 1 ಎಮ್ಮೆ ಮಳೆ ನೀರಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದೆ. ಈವರೆಗೆ 27 ಮರ ಧರೆಗುರುಳಿದ್ದು 43 ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ ಅಂತ ಬಿಬಿಎಂಪಿ ಲೆಕ್ಕ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮಹಾಮಳೆಯಿಂದಾಗಿ ನಾನಾ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ನಾಗವಾರದ ನಂದಗೋಕುಲ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಬಡಾವಣೆಯ ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದ್ದು ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ಜನರು ಹೋಗ್ತಿದ್ದಾರೆ. ಮಹಿಳೆ ಒಬ್ಬರು ಮಗುವನ್ನ ಹಿಡಿದು ಮಳೆ ನೀರಲ್ಲಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಮಳೆ ಹೊಡೆತಕ್ಕೆ ನಂದಗೋಕುಲ ಬಡಾವಣೆಯಲ್ಲಿರುವ ಖಾಸಗಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆ ನೀರು ಶಾಲೆಗೂ ನುಗ್ಗಿದ್ರಿಂದ ಶಾಲಾ ಆಡಳಿತ ಮಂಡಳಿ ರಜೆ ಘೋಷಣೆ ಮಾಡಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿ ಸಮಸ್ಯೆ ಎದುರಾಗುತ್ತೆ. ಇದರಿಂದ ಮಕ್ಕಳ ಕಲಿಕೆಗೆ ತೊಂದರೆಯಾಗ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಶಾಲಾ ಆಡಳಿತ ಮಂಡಳಿ ಮನವಿ ಮಾಡಿದೆ. ಕೋರಮಂಗಲದಲ್ಲಿ ಬೈಕ್ ಶೋರೂಮ್ಗೆ ಮಳೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಶೋರೂಮ್ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದ್ದು ಬೇಸ್ಮೆಂಟ್ನಲ್ಲಿದ್ದ 10 ಎಲೆಕ್ಟ್ರಿಕ್ ಬೈಕ್ಗಳು ಮುಳುಗಡೆ ಆಗಿದ್ದು ಸದ್ಯ ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರನ್ನ ಹೊರಗೆ ತೆಗೆದು ಬೈಕ್ಗಳನ್ನು ಹೊರತರಲಾಗಿದೆ. ಮಹಾಮಳೆಗೆ ತತ್ತರಿಸಿರುವ ಬೆಂಗಳೂರಿನಲ್ಲಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಪಾಲಿಕೆ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್. ನಗರದ ಸಾಯಿ ಲೇಔಟ್ನಲ್ಲಿ ಮಳೆಯಿಂದ ಉಂಟಾದ ಹಾನಿ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಸಾಯಿ ಲೇಔಟ್ನಲ್ಲಿ ತುಷಾರ್ ಗಿರಿನಾಥ್ ಪರಿಶೀಲಿಸಿದರು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಬಳ್ಳಾರಿ ರಸ್ತೆಯಲ್ಲಿ ಬೃಹತ್ ಮರ ನೆಲಕ್ಕುರುಳಿದೆ. ಘಟನೆಯಲ್ಲಿ 1 ಕಾರು ಜಖಂ ಆಗಿದ್ದು ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಸದ್ಯ ಸ್ಥಳದಲ್ಲಿ ಟ್ರಾಫಿಕ್ ನಿರ್ಮಾಣವಾಗಿದ್ದು ಪೊಲೀಸರಿಂದಲೇ ಮರ ತೆರವು ಕಾರ್ಯ ಮಾಡಲಾಗ್ತಾ ಇದ್ದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಹಾಮಳೆಗೆ ಬೆಂಗಳೂರಿನ ಮಲ್ಲೇಶ್ವರಂ ತತ್ತರಿಸಿ ಹೋಗಿದೆ. ಮಲ್ಲೇಶ್ವರಂ ರಸ್ತೆಗಳಲ್ಲಿ ಮ್ಯಾನ್ ಹೋಲ್ಗಳು ಓಪನ್ ಆಗಿದ್ದು ನೀರಿನ ರಭಸಕ್ಕೆ ಒಳಚರಂಡಿ ಪ್ಲೇಟ್ಗಳು ತೇಲಾಡ್ತಾ ಇದೆ. ಅಲ್ಲದೆ ಮ್ಯಾನ್ ಹೋಲ್ನಿಂದ ಬಂದ ನೀರು ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ್ದು ಜನರು ಅಂಗಡಿಯಿಂದ ನೀರು ಹೊರಹಾಕಲು ಹರಸಾಹಸ ಪಟ್ಟಿದ್ದಾರೆ.